ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2024 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಇನ್ಫಾರ್ಮೇಷನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ICT ಮೇಲೆ 50 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಯೂನಿಟ್ ನಿಂದ 5 ಪ್ರಶ್ನೆಗಳು ಬಂದೇ ಬರ್ತವೆ. 10 ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ಸೊ ಈ ಒಂದು ಯೂನಿಟ್ ನೀವು ಸರಿಯಾಗಿ ಪ್ರಿಪರೇಷನ್ ಮಾಡಿದ್ದೆ ಆದಲ್ಲಿ ನೀವು ಇಲ್ಲಿ 10 ಅಂಕಗಳನ್ನ ಸರಿಯಾಗಿ ಗಳಿಸಬಹುದು. ಸೊ ಅದೇ ರೀತಿ KSET 2024 ಪೇಪರ್ 1 ಪ್ರಿಪರೇಷನ್ಗಾಗಿ ನೀವೇನಾದರೂ ಪ್ರಿಪೇರ್ ಮಾಡ್ತಾ ಇದ್ರೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕ್ರ್ಯಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದ್ದೀವಿ, ಕಂಪ್ಲೀಟ್ MCQ ಲೆಕ್ಚರ್ಸ್ಗಳನ್ನ ನೀಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ನೋಟ್ಸ್ ಇದೆ, ಮತ್ತೆ PYQಗಳ ಜೊತೆಗೆ 5000+ MCQ PDF ಅನ್ನು ಕೂಡ ಕೊಡ್ತಾ ಇದ್ದೀವಿ. ಸೊ ಈ ಒಂದು ಕೋರ್ಸ್ ನಿಮಗೆ ಕಂಪ್ಲೀಟ್ ಆಗಿ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ. ಈ ಒಂದು ಕೋರ್ಸ್ ಫೀಸ್ ಬಂದ್ಬಿಟ್ಟು 3000 ರುಪೀಸ್ ಇದೆ. ಆದ್ರೆ ಈ ಒಂದು 1000 ರುಪೀಸ್ ಅನ್ನು ಡಿಸ್ಕೌಂಟ್ ನಲ್ಲಿ 2000 ರೂಪಾಯಿದಲ್ಲಿ 2000 ರುಪೀಸ್ ನಲ್ಲಿ ಈ ಒಂದು ಕೋರ್ಸ್ ಅನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ. ಸೊ ಈ ಒಂದು ಕೋರ್ಸ್ ಅನ್ನು ನೀವು ಜಾಯ್ನ್ ಆದ್ರೆ ಪೇಪರ್ 1 ನಲ್ಲಿ ಹೆಚ್ಚಿನ ಅಂಕಗಳನ್ನ ಪಡಿತೀರಾ. ಇದರಿಂದ ನೀವು ಹೆಚ್ಚಿನ ಅಂಕಗಳನ್ನ ಗಳಿಸಿ KSET ಅನ್ನ ಕ್ವಾಲಿಫೈ ಆಗಬಹುದು. ಸೊ ಅದೇ ರೀತಿ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡಿಕೊಳ್ಬೇಕು. ಮತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇದೆ, ಸ್ಟೋರ್ ಮೇಲೆ ಕ್ಲಿಕ್ ಮಾಡಿ KSET ಪೇಪರ್ 1 ಕೋರ್ಸ್ ಅಂತ ನೀವೇನಾದ್ರೂ ಸರ್ಚ್ ಮಾಡಿದ್ರೆ ಈ ಒಂದು ಕೋರ್ಸ್ ನಿಮಗೆ ಇಲ್ಲಿ ವಿಸಿಬಲ್ ಆಗ್ತಾ ಇದೆ. ಇದರಲ್ಲಿ ಫುಲ್ ಸಿಲೆಬಸ್ ಲೆಕ್ಚರ್ಸ್ ಇದಾವೆ, 50+ MCQ ವಿಡಿಯೋಸ್ ಇದಾವೆ, ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇದಾವೆ, ಮಾಕ್ ಟೆಸ್ಟ್ಗಳಿದಾವೆ, ಪ್ರಾಕ್ಟೀಸ್ MCQ ಸೆಟ್ ಇದೆ, ಕಾಂಪ್ರಿಹೆನ್ಸಿವ್ ನೋಟ್ಸ್ ಇದೆ, PYQ ಟೆಸ್ಟ್ಗಳಿದಾವೆ. ಸೊ ಇವೆಲ್ಲವನ್ನು ಕೂಡ ನೀವು ಒಂದೇ ಆ್ಯಪ್ನಲ್ಲಿ ಅಟೆಂಡ್ ಮಾಡ್ಬೋದು. ಸೊ ಅದೇ ರೀತಿ ನೀವು ಒಂದು ಬಾರಿ ಜಾಯ್ನ್ ಆದರೆ ನೀವು ಎಷ್ಟು ಬಾರಿ ಬೇಕಾದರೂ ಎಲ್ಲ ಮೆಟೀರಿಯಲ್ನ ಈ ಆ್ಯಪ್ನಿಂದ ಆಕ್ಸೆಸ್ ಮಾಡ್ಬೋದು. ಸೊ ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಸೊ ಈ ಒಂದು ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ನೀವು ಜಾಯ್ನ್ ಆಗಬಹುದು. So let us move to the question number 1. One of the most important contribution of ICT in the field of education is easy access to teaching, easy access to workloads, easy access to books, easy access to learning. So ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ICT ಹಲವಾರು ಕೊಡುಗೆಗಳನ್ನು ನೀಡಿದೆ. ಸೊ ಈ ಕೆಳಗಿನಲ್ಲಿ ಯಾವ ಒಂದು ಕೊಡುಗೆ ಪ್ರಮುಖವಾಗಿದೆ? ಆಪ್ಷನ್ ಎ ಬೋಧನೆಗೆ ಸುಲಭ ಪ್ರವೇಶ, ಆಪ್ಷನ್ ಬಿ ಕೆಲಸದ ಹೊರೆಗಳಿಗೆ ಸುಲಭ ಪ್ರವೇಶ, ಆಪ್ಷನ್ ಸಿ ಪುಸ್ತಕಗಳಿಗೆ ಸುಲಭ ಪ್ರವೇಶ, ಆಪ್ಷನ್ ಡಿ ಕಲಿಕೆಗೆ ಸುಲಭ ಪ್ರವೇಶ. ಸೊ ಇಲ್ಲಿ ನಾವು ಎಲಿಮಿನೇಷನ್ ಮೆಥಡ್ ಅನ್ನು ಯೂಸ್ ಮಾಡಿ ಆಪ್ಷನ್ ಬಿ ಮತ್ತೆ ಆಪ್ಷನ್ ಸಿ ಎರಡನ್ನು ಕೂಡ ನಾವು ಇಲ್ಲಿ ಎಲಿಮಿನೇಟ್ ಮಾಡಬಹುದು. ಸೊ ಇಲ್ಲಿ ನಮಗೆ ಬೋಧನೆ ಮತ್ತು ಕಲಿಕೆ ಎರಡನ್ನು ಕೂಡ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಸೊ ಆದರೂ ಕೂಡ ನಾವು ಇಲ್ಲಿ ಎರಡು ಆಪ್ಷನ್ಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದಾಗ ಅತಿ ಪ್ರಮುಖವಾಗಿರುವ ಅಂಶ ಅಂತಂದ್ರೆ ಕಲಿಕೆಗೆ ಸುಲಭ ಪ್ರವೇಶ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಡಿ ಏನಾಗಿದೆ, ಸರಿಯಾಗಿದೆ, ಈಸಿ ಆಕ್ಸೆಸ್ ಟು ಲರ್ನಿಂಗ್. ಸೊ ವಿದ್ಯಾರ್ಥಿಗಳು ಈ ಒಂದು ICT ಅನ್ನ ಬಳಸಿ ಇನ್ನೂ ಚೆನ್ನಾಗಿ ಕಲಿತ್ಕೊಳ್ಬಹುದು. ಶಿಕ್ಷಕರು ಕೂಡ ಹೆಚ್ಚು ಆಸಕ್ತಿದಾಯಕವಾಗಿ ಕಲಿಸಬಹುದು. ವಿದ್ಯಾರ್ಥಿಗಳು ಮನೆಯಲ್ಲಿ ಕುಳಿತು ಕೂಡ ಮಟೀರಿಯಲ್ ಅನ್ನ ಸ್ಟಡಿ ಮಾಡಬಹುದು. ಕ್ವೆಶ್ಚನ್ ನಂಬರ್ 2. In order to stay ahead and be a competitive person in the increasing demand for ICT, a leader must keep pace with ಆಪ್ಷನ್ ಎ ಕ್ರಿಯೇಷನ್, ಆಪ್ಷನ್ ಬಿ ಅಪ್ಡೇಟ್ ಟೆಕ್ನಾಲಜಿ, ಆಪ್ಷನ್ ಸಿ ಸ್ಕಿಲ್, ಆಪ್ಷನ್ ಡಿ ನಾಲೆಜ್. ICTಗೆ ಹೆಚ್ಚುತ್ತಿರುವ ಬೇಡಿಕೆಯಲ್ಲಿ ಮುಂದುವರಿಯಲು ಮತ್ತು ಸ್ಪರ್ಧಾತ್ಮಕ ವ್ಯಕ್ತಿಯಾಗಲು ನಾಯಕನು ಡ್ಯಾಶ್ ವೇಗವನ್ನು ಹೊಂದಿರಬೇಕು. ಆಪ್ಷನ್ ಎ ರಚನೆ, ಆಪ್ಷನ್ ಬಿ ತಂತ್ರಜ್ಞಾನವನ್ನು ನವೀಕರಿಸಬೇಕು, ಆಪ್ಷನ್ ಸಿ ಕೌಶಲ್ಯ, ಆಪ್ಷನ್ ಡಿ ಜ್ಞಾನ. ಸೊ ಈ ಒಂದು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಜನರೇಷನ್ ಅಲ್ಲಿ ICTಗೆ ತುಂಬಾನೇ ಬೇಡಿಕೆ ಹೆಚ್ಚಾಗ್ತಾ ಇದೆ. ಸೊ ಈ ಒಂದು ಹೆಚ್ಚಾಗ್ತಿರೋ ಬೇಡಿಕೆಯಲ್ಲಿ ನಾವೆಲ್ಲರೂ ಸ್ಪರ್ಧಾತ್ಮಕ ವ್ಯಕ್ತಿಗಳು ಆಗ್ಬೇಕು, ನಾಯಕರು ಅನಿಸ್ಕೊಳ್ಬೇಕಂತಂದ್ರೆ ನಮ್ಗೆ ಯಾವಾಗಲೂ ತಂತ್ರಜ್ಞಾನದ ಬಗ್ಗೆ ಅರಿವು ಇರಬೇಕು. ನಾವು ಯಾವಾಗಲೂ ತಂತ್ರಜ್ಞಾನದ ಬಗ್ಗೆ ಜ್ಞಾನವನ್ನ ಹೆಚ್ಚಿಸುತ್ತಾನೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಡೈಲಿ ಪ್ರತಿಯೊಂದು ನಿಮಿಷಕ್ಕೂ ಕೂಡ ಈ ಒಂದು ತಂತ್ರಜ್ಞಾನ ಅಥವಾ ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಇದೆ. ಸೊ ವಿ ಶುಡ್ ಅಪ್ಡೇಟ್ ವಿತ್ ದ ಟೆಕ್ನಾಲಜಿ. ಕ್ವೆಶ್ಚನ್ ನಂಬರ್ 3. ಹೌ ಮೆನಿ ಬಿಟ್ಸ್ ಡಸ್ ಆನ್ IP ಅಡ್ರೆಸ್ ಕನ್ಸಿಸ್ಟ್? IP ವಿಳಾಸ, IP ಅಡ್ರೆಸ್ ಅಂತೀವಿ, ಎಷ್ಟು ಬಿಟ್ಗಳನ್ನ ಒಳಗೊಂಡಿರುತ್ತೆ? ಸೊ IP ಅಡ್ರೆಸ್ ಇದು 32 ಬಿಟ್ಗಳನ್ನ ಒಳಗೊಂಡಿರುತ್ತೆ. ಕ್ವೆಶ್ಚನ್ ನಂಬರ್ 4. ಎಜುಕೇಶನಲ್ TV ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ ಇನ್ ವಿಚ್ ಇಯರ್? ಶೈಕ್ಷಣಿಕ ಟಿವಿಯನ್ನ ಭಾರತದಲ್ಲಿ ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ 1959. So television began in India in 1959 as an educational project, and remember it was supported by United Nations Educational, Scientific and Cultural Organization, that is UNESCO, and Ford Foundation. So ಈಗ ಮೇಲ್ ಪ್ರಶ್ನೆ ಬರ್ತವೆ, ಸೊ ನೆನಪಿನಲ್ಲಿಡಬೇಕು. The next question is EDGE stands for EDGE ಅಂತ ಅಂದ್ರೆ the right answer is option B, Enhanced Data for GSM Evolution.
So EDGE stands for Enhanced Data for GSM Evolution. It is also known as the Enhanced Data Rates for Global Revolution. So Global Evolution ಇದನ್ನ ನೆನಪಿಡಬೇಕು. ಈ ಒಂದು EDGE ಗೆ ನಾವು Enhanced Data Rates for Global Evolution ಅಂತಲೂ ಕೂಡ ಹೇಳ್ಬೋದು. ಸೊ ಈ ರೀತಿ ಪ್ರಶ್ನೆಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ GSM ಸ್ಟ್ಯಾಂಡ್ಸ್ ಫಾರ್ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್. ಸೊ ಇದನ್ನು ಕೂಡ ನೀವು ನೆನಪಿಡಬೇಕು. ಸೊ ಇದರಲ್ಲಿ GSM ಅಂದಾಗ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ಸ್. So EDGE, it is a digital mobile phone technology that transmit data rates as a backwards compatible extension of GSM. Question number 6. Official information to the press and other news media is normally communicated through which department? ಪತ್ರಿಕಾ ಮತ್ತು ಇತರ ಸುದ್ದಿ ಮಾಧ್ಯಮಗಳಿಗೆ ಅಧಿಕೃತ ಮಾಹಿತಿಯನ್ನು ಸಾಮಾನ್ಯವಾಗಿ ಯಾವ ಇಲಾಖೆ ಮೂಲಕ ತಿಳಿಸಲಾಗುತ್ತೆ? ಆಪ್ಷನ್ ಎ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ, ಆಪ್ಷನ್ ಬಿ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ, ಆಪ್ಷನ್ ಸಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ, ಆಪ್ಷನ್ ಡಿ ಎನಿ ನ್ಯೂಸ್ ಔಟ್ಲೆಟ್. Yes, here the correct answer for this question is option B, Press Information Bureau. Patrika Mahiti Bureau. So the Press Information Bureau, it is the nodal agency of the Government of India to disseminate information to the print and electronic media on government policies, programs, initiatives, etc. Question number 7. Which is not a bus for data exchange between CPU and memory? CPU ಮತ್ತೆ ಮೆಮೊರಿ ನಡುವೆ ಡೇಟಾ ವಿನಿಮಯಕ್ಕೆ ಬಸ್ ಯಾವುದು? ಆಪ್ಷನ್ ಎ ಡೇಟಾ ಬಸ್, ಆಪ್ಷನ್ ಬಿ ಅಡ್ರೆಸ್ ಬಸ್, ಆಪ್ಷನ್ ಸಿ ಕಂಟ್ರೋಲ್ ಬಸ್, ಆಪ್ಷನ್ ಡಿ ಅನ್ಕಂಟ್ರೋಲ್ಡ್ ಬಸ್. Yes, here the right answer is option D, uncontrolled bus. So bus is a communication system that transport data between components inside a computer or between the computers. So ಈ ಬಸ್ ಅಂದಾಗ ಇದು ಕಂಪ್ಯೂಟರ್ ನ ಒಳಗೆ ಬೇರೆ ಬೇರೆ ಭಾಗಗಳಿಗೆ ಅಥವಾ ಒಂದು ಕಂಪ್ಯೂಟರ್ ಇನ್ನೊಂದು ಕಂಪ್ಯೂಟರ್ಗೆ ಡೇಟಾನ ವರ್ಗಾವಣೆ ಮಾಡ್ತಾ ಇದೆ. So the three different types of bus lines are data, address and control. Question number 8. How might ICT enhance the openness of e-land records? E-land ದಾಖಲೆಗಳ ಮುಕ್ತತೆಯನ್ನು ICT ಹೇಗೆ ಹೆಚ್ಚಿಸಬಹುದು? ಆಪ್ಷನ್ ಎ enabling quick search and retrieval of land records. Option B, reducing the need for land surveys and assessments. Option C, facilitating manual record updates and amendments. Option D, enforcing strict regulations on land transactions. Here the right answer is option A, enabling quick search and retrieval of land records. ಈ ಲ್ಯಾಂಡ್ಗಳ ದಾಖಲೆಯಿಂದ ಮುಕ್ತತೆಯಿಂದ ಏನಾಗ್ತಾ ಇದೆ, ನಾವು ಭೂ ದಾಖಲೆಗಳ ಬಗ್ಗೆ ಮಾಹಿತಿಯನ್ನು ತ್ವರಿತವಾಗಿ ಶೋಧ ಮಾಡಬಹುದು ಮತ್ತೆ ಪಡೆಯಬಹುದು. Question number 9. Select the option that includes file format suitable for distributing sound files across the internet. ಅಂತರ್ಜಾಲದ ಮೂಲಕ ಧ್ವನಿ ಫೈಲ್ಗಳನ್ನ ವಿತರಣೆ ಮಾಡಲು ಸೂಕ್ತವಾದ ಫೈಲ್ ಸ್ವರೂಪವನ್ನು ಆಯ್ಕೆ ಮಾಡಬೇಕಾಗಿದೆ. The right answer is option D, MIDI, WAV, WMA, MP3. Question number 10. SMTP is an acronym for SMTP ಅಂತಂದ್ರೆ the right answer is option A, Simple Mail Transport Protocol. Simple Mail Transport Protocol. So SMTP, it is a set of communication guidelines that allow the software to transmit an electronic mail over the internet. Is called Simple Mail Transfer Protocol. SMTP ಅಂತ ಕರಿತೀವಿ. ಅಂತ ಇಲ್ಲಿ ಏನಾಗ್ತಾ ಇದೆ, ಒಂದು ಸಾಫ್ಟ್ವೇರ್ ನಿಂದ ಇದೊಂದು ಸಾಫ್ಟ್ವೇರ್ ಆಗಿದೆ. ಇದೇನ್ ಮಾಡ್ತಾ ಇದೆ ಅಂತಂದ್ರೆ ಎಲೆಕ್ಟ್ರಾನಿಕ್ ಮೇಲ್ ಮೂಲಕ ಮಾಹಿತಿಯನ್ನ ಫಾರ್ವರ್ಡ್ ಮಾಡ್ತಾ ಇದೆ. ಸೊ ಇದನ್ನ ನಾವು ಮೆಸೇಜ್ ಗಳನ್ನ ಕಳುಹಿಸಲು ಬಳಸ್ತಾ ಇದ್ದೀವಿ. Question number 11. Which of the following is an example of proprietary system software? ಕೆಳಗಿನವುಗಳಲ್ಲಿ ಯಾವುದು proprietary system software ಗೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಲಿನಕ್ಸ್, ಆಪ್ಷನ್ ಬಿ ಮೈಕ್ರೋಸಾಫ್ಟ್ ಇಂಟರ್ನೆಟ್ ಎಕ್ಸ್ಪ್ಲೋರರ್, ಆಪ್ಷನ್ ಸಿ ಮೈಕ್ರೋಸಾಫ್ಟ್ ಆಫೀಸ್, ಆಪ್ಷನ್ ಡಿ ಮೈಕ್ರೋಸಾಫ್ಟ್ ವಿಂಡೋಸ್. Here the right answer is option D, Microsoft Windows is known as the proprietary system software. So Microsoft Windows, it is an example of proprietary system software. So proprietary system software means it is a software that is owned by a specific company or individual and is typically only available for the use through a license. So ಈ ಒಂದು ಸಾಫ್ಟ್ವೇರ್ ಅನ್ನ ಯಾವುದೇ ಒಂದು ಕಂಪನಿ ಹೊಂದಿರಬಹುದು ಅಥವಾ ಇಂಡಿವಿಜುವಲ್ ವ್ಯಕ್ತಿ ಕೂಡ ಹೊಂದಿರಬಹುದು, ಆದ್ರೆ ಇದನ್ನ ಯೂಸ್ ಮಾಡಲು ನಾವು ಲೈಸೆನ್ಸ್ ಅನ್ನ ಪಡಿಬೇಕಾಗಿರುತ್ತೆ. This is an in contrast to open source software which is freely available. So ಇದನ್ನು ಕೂಡ ನೆನಪಿಡಬೇಕು, ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದಾಗ ಇದು ಫ್ರೀ ಆಗಿ ಪಬ್ಲಿಕ್ ಗೆ ಅವೈಲೇಬಲ್ ಇರುತ್ತೆ.
Question number 12. Which of the following is not true about RAM? ಕೆಳಗಿನವುಗಳಲ್ಲಿ ಯಾವುದು RAM ನ ಬಗ್ಗೆ ನಿಜ ಆಗಿಲ್ಲ? ಆಪ್ಷನ್ ಎ RAM is temporary storage. RAM ಒಂದು ತಾತ್ಕಾಲಿಕ ಶೇಖರಣೆ ಪ್ರದೇಶವಾಗಿದೆ. ಆಪ್ಷನ್ ಬಿ RAM is the same as hard disk. RAM ಹಾರ್ಡ್ ಡಿಸ್ಕ್ ನ ಸಂಗ್ರಹದಂತೆ ಕಾರ್ಯ ಮಾಡ್ತಾ ಇದೆ. ಆಪ್ಷನ್ ಸಿ RAM is volatile. RAM ಒಂದು ಬಾಷ್ಪಶೀಲವಾಗಿದೆ. ಆಪ್ಷನ್ ಡಿ ಇನ್ಫಾರ್ಮೇಶನ್ ಸ್ಟೋರ್ಡ್ ಇನ್ RAM is gone when you turn off the computer. ಸೊ ನಾವು ಆಪ್ಷನ್ ಡಿ ಯಾವಾಗ ಕಂಪ್ಯೂಟರ್ ನ ಆಫ್ ಮಾಡ್ತೀವಿ RAM ನಲ್ಲಿರೋ ಮಾಹಿತಿ ಹೋಗ್ತಾ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಟ್ರೂ ಅಬೌಟ್ RAM ಅಂದಾಗ ಆಪ್ಷನ್ ಬಿ RAM is the same as ಹಾರ್ಡ್ ಡಿಸ್ಕ್ ಸ್ಟೋರೇಜ್. ಸೊ ಇದು RAM ನೇ ಬೇರೆ ಹಾರ್ಡ್ ಡಿಸ್ಕ್ ನೇ ಬೇರೆ. ಸೊ ಹೀಗಾಗಿ ಆಪ್ಷನ್ ಬಿ ಸರಿಯಾಗಿದೆ. RAM ಹಾರ್ಡ್ ಡಿಸ್ಕ್ ಸಂಗ್ರಹದಂತೆ ಇರುತ್ತದೆ ಎಂಬುದು ಇಲ್ಲಿ ತಪ್ಪಾಗಿದೆ. ಸೊ ದ ಕಂಪ್ಯೂಟರ್ ಹ್ಯಾಸ್ ಬೋತ್ RAM and ROM, which stands for random access memory and read only memory. RAM, it is volatile memory, which means that when you restart or shut down the computer, the information temporarily held in the module is deleted. So ನೀವು ಒಂದ್ಸಾರಿ ಕಂಪ್ಯೂಟರ್ ನ ಶಟ್ ಡೌನ್ ಮಾಡಿ ಆನ್ ಮಾಡಿದ್ರೆ RAM ನಲ್ಲಿರೋ ಮಾಹಿತಿ ಹೋಗ್ತಾ ಇದೆ. Because the data is stored electronically on transistors, it vanishes when there is no electric current. Question number 13. An older type of data communication channel using multiple copper wires is called dash technology. ಬಹು ತಾಮ್ರದ ತಂತಿಗಳನ್ನ ಬಳಸಿಕೊಂಡು ಹಳೆಯ ರೀತಿಯ ಡೇಟಾ ಸಂವಹನ ಚಾನೆಲ್ ಅನ್ನ ಡ್ಯಾಶ್ ತಂತ್ರಜ್ಞಾನ ಅಂತ ಕರಿತೀವಿ. ಆಪ್ಷನ್ ಎ ಮೈಕ್ರೋವೇವ್, ಆಪ್ಷನ್ ಬಿ ಫೈಬರ್ ಆಪ್ಟಿಕ್ ಕೇಬಲ್, ಆಪ್ಷನ್ ಸಿ ಕೋಎಕ್ಸಿಕಲ್ ಕೇಬಲ್, ಆಪ್ಷನ್ ಡಿ ಟ್ವಿಸ್ಟೆಡ್ ಪೇರ್. ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಟ್ವಿಸ್ಟೆಡ್ ಪೇರ್, ತಿರುಚಿದ ಜೋಡಿ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 14. ವಿಚ್ ಆಫ್ ದ ಫಾಲೋವಿಂಗ್ ರಿಪ್ರೆಸೆಂಟ್ಸ್ ಬಿಲಿಯನ್ ಕ್ಯಾರೆಕ್ಟರ್ಸ್? ಈ ಕೆಳಗಿನವುಗಳಲ್ಲಿ ಯಾವುದು ಬಿಲಿಯನ್ ಅಕ್ಷರಗಳನ್ನ ಪ್ರತಿನಿಧಿಸ್ತಾ ಇದೆ? ಆಪ್ಷನ್ ಎ ಮೆಗಾಬೈಟ್, ಆಪ್ಷನ್ ಬಿ ಕಿಲೋಬೈಟ್, ಆಪ್ಷನ್ ಸಿ ಗಿಗಾಬೈಟ್, ಆಪ್ಷನ್ ಡಿ ಟೆರಾಬೈಟ್. Yes, here the right answer for this question is option C, gigabyte, GB. So 1 KB is equal to about 1000 bytes or 1024 bytes. So ಇಲ್ಲಿ ಪ್ರಿಸೈಸ್ ಆಗಿ ಹೇಳ್ಬೇಕಂತಂದ್ರೆ 1024 bytes. ಸೊ ಅದೇ ರೀತಿ 1 MB ಅಂದಾಗ 1024 KB. ಅದೇ ರೀತಿ 1 GB ಅಂದಾಗ 1024 MB. 1 ಟೆರಾಬೈಟ್ ಅಂದಾಗ 1024 GB. Question number 15. Which of the following is an open source software? ಕೆಳಗಿನವುಗಳಲ್ಲಿ ಯಾವುದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿದೆ? ಸೊ ಓಪನ್ ಅವಾಗಲೇ ಹೇಳಿದೆ, ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದಾಗ ಫ್ರೀ ಆಗಿ ಪಬ್ಲಿಕ್ ಗೆ ಲಭ್ಯವಿರುತ್ತೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಮೊಜಿಲ್ಲಾ ಫೈರ್ಫಾಕ್ಸ್. ಇಟ್ ಈಸ್ ಅನ್ ಓಪನ್ ಸೋರ್ಸ್ ಸಾಫ್ಟ್ವೇರ್. So in computer terminology, open source software, it is a software with a source code that the user can modify, enhance and also share due to its public accessibility. So ಇಲ್ಲಿ ಈ ಒಂದು ಸಾಫ್ಟ್ವೇರ್ ಅನ್ನ ಪಬ್ಲಿಕ್ ಮಾಡಿಫೈ ಮಾಡಬಹುದು, ಎನ್ಹಾನ್ಸ್ ಮಾಡಬಹುದು, ಶೇರ್ ಕೂಡ ಮಾಡಬಹುದು. ಸೊ ಈ ಒಂದು ಮೊಜಿಲ್ಲಾ ಫೈರ್ಫಾಕ್ಸ್ ಇದು ಒಂದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿದೆ. ಇಟ್ ಈಸ್ ಡೆವಲಪ್ಡ್ ಬೈ ಮೊಜಿಲ್ಲಾ ಫೌಂಡೇಶನ್. ಕ್ವೆಶ್ಚನ್ ನಂಬರ್ 16. Symbols A to F are used in which one of the following? ಸೊ ಈ ಕೆಳಗಿನ ಯಾವುದರಲ್ಲಿ ಏನಿಂದ ಎಫ್ ಚಿಹ್ನೆಗಳನ್ನ ಬಳಸಲಾಗುತ್ತೆ? ಬೈನರಿ ನಂಬರ್ ಸಿಸ್ಟಮ್, ಡೆಸಿಮಲ್ ನಂಬರ್ ಸಿಸ್ಟಮ್, ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್, ಆಕ್ಟಲ್ ನಂಬರ್ ಸಿಸ್ಟಮ್. ಸೊ ಸಿಂಬಲ್ಸ್ ಎ ಟು ಎಫ್ ಇವುಗಳನ್ನ ನಾವು ಈ ಒಂದು ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ನಲ್ಲಿ ಬಳಕೆ ಮಾಡ್ತೀವಿ. ಸೊ ಇಲ್ಲಿ ಬೈನರಿ ಅಂದಾಗ ಬೈನರಿ ನಂಬರ್ ಸಿಸ್ಟಮ್ ಈಸ್ ಯೂಸ್ ಟು ಸ್ಟೋರ್ ದ ಡೇಟಾ ಅಂಡ್ ಪರ್ಫಾರ್ಮ್ ದ ಕ್ಯಾಲ್ಕುಲೇಷನ್ ಇನ್ ಕಂಪ್ಯೂಟರ್ಸ್. ಹಿಯರ್ ದ ಬೇಸ್ ಇಸ್ 2. ಸೊ ಈ ಬೈನರಿ ಓನ್ಲಿ 0 and 1 are included. So each digit is a binary is known as bit. So ಅದೇ ರೀತಿ ಆಕ್ಟಲ್ ಅಂದಾಗ ಆಕ್ಟಲ್ ನಲ್ಲಿ the base is 8. It includes from 0 to 7. So decimal ಅಂದಾಗ in decimal the base will be 10. So remember it is a positional value system. So the value lies between 0 to 9. So ಅದೇ ರೀತಿ hexadecimal ಅಂದಾಗ the base is 16. ಸೊ ಇದು 0 to 9 ನಂಬರ್ ಅನ್ನು ಒಳಗೊಂಡಿರುತ್ತದೆ, ಜೊತೆಗೆ A to F ಅಲ್ಫಾಬೆಟ್ಸ್ ಗಳನ್ನ ಒಳಗೊಂಡಿರುತ್ತದೆ. ಕ್ವೆಶ್ಚನ್ ನಂಬರ್ 17. ವೆನ್ ಅ ಕಂಪ್ಯೂಟರ್ ಇಸ್ ಬೂಟಿಂಗ್, ಬಯಾಸ್ ಇಸ್ ಲೋಡೆಡ್ ಟು ದ ಮೆಮೊರಿ ಬೈ. ಕಂಪ್ಯೂಟರ್ ಬೂಟ್ ಆಗುತ್ತಿರುವಾಗ ಬಯಾಸ್ ಅನ್ನ ಮೆಮೊರಿಗೆ ಲೋಡ್ ಮಾಡಲಾಗುತ್ತೆ. ಆಪ್ಷನ್ ಎ ರ್ಯಾಮ್ ನಿಂದ, ಆಪ್ಷನ್ ಬಿ ರಾಮ್, ಆಪ್ಷನ್ ಸಿ CD ROM, ಆಪ್ಷನ್ ಡಿ TCP. Yes, here the right answer is option B, ROM, read only memory.
So BIOS, it stands for basic input output system. It is the program a computer's microprocessor uses to start the computer system after it powered on. ಸೊ ಇಲ್ಲಿ ಬಯಾಸ್ ಅಂದಾಗ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇಟ್ ಈಸ್ ದ ಪ್ರೋಗ್ರಾಮ್ ಕಂಪ್ಯೂಟರ್ಸ್ ಮೈಕ್ರೋ ಪ್ರೊಸೆಸರ್ ಯೂಸಸ್ ಟು ಸ್ಟಾರ್ಟ್ ದ ಕಂಪ್ಯೂಟರ್. ಸೊ ಯಾವಾಗ ಕಂಪ್ಯೂಟರ್ನ ಆನ್ ಮಾಡ್ತೀವಿ, ಸೊ ಅದು ಆನ್ ಆಗಲು ಈ ಬಯಾಸ್ ಅನ್ನ ಬಳಸಿಕೊಳ್ಳುತ್ತೆ. ಕ್ವೆಶನ್ ನಂಬರ್ 18. ಎಸ್ MIME ಇನ್ ಇಂಟರ್ನೆಟ್ ಟರ್ಮಿನಾಲಜಿ ಸ್ಟ್ಯಾಂಡ್ಸ್ ಫಾರ್. ಇಂಟರ್ನೆಟ್ ತಂತ್ರಜ್ಞಾನದಲ್ಲಿ MIME ಅಂತಂತಂದ್ರೆ, ಸೊ ಇನ್ ಇಂಟರ್ನೆಟ್ ಟೆಕ್ನಾಲಜಿ MIME stands for Secure Multi-Purpose Internet Mail Extension. So Secure Multi-Purpose Internet Mail Extension in Internet Technology. So it is a public key encryption technology. It is used to add security to emails. It is based on the SMTP. And it is going to add digital signature for the authentication of the sender and privacy of the communication. Question number 19. Which type of computers uses the 8-bit code called EBCDIC? EBCDIC ಎಂಬ 8-bit ಕೋಡ್ ಅನ್ನ ಯಾವ ರೀತಿಯ ಕಂಪ್ಯೂಟರ್ಗಳು ಬಳಸ್ತಾ ಇವೆ? ಆಪ್ಷನ್ ಎ ಮಿನಿ ಕಂಪ್ಯೂಟರ್ಸ್, ಆಪ್ಷನ್ ಬಿ ಮೈಕ್ರೋ ಕಂಪ್ಯೂಟರ್ಸ್, ಆಪ್ಷನ್ ಸಿ ಮೇನ್ ಫ್ರೇಮ್ ಕಂಪ್ಯೂಟರ್ಸ್, ಆಪ್ಷನ್ ಡಿ ಸೂಪರ್ ಕಂಪ್ಯೂಟರ್ಸ್. Yes, here the right answer is option C, mainframe computers. So mainframe computers type of computers uses 8-bit code called EBCDIC. Question number 20. What is blog? Blog andre enu? Option A, online music. Option B, intranet. Option C, a personal or corporate website in the form of an online journal. Option D, a personal or corporate Google search. So ಈ blog ಅಂದಾಗ blog it is a personal or corporate website in the form of an online journal. So blog ಒಂದು ಆನ್ಲೈನ್ ಜರ್ನಲ್ ಆಗಿದೆ. ಇಲ್ಲಿ ನಾವು ಇದು ಒಂದು ವೈಯಕ್ತಿಕ ಅಥವಾ ಕಾರ್ಪೊರೇಟ್ ವೆಬ್ಸೈಟ್ ಆಗಿದೆ. Question number 21. The accounting software Tally was developed by. So ಲೆಕ್ಕ ಪರಿಶೋಧಕ ಸಾಫ್ಟ್ವೇರ್ ಆದ ಟ್ಯಾಲಿ ಅನ್ನ ಯಾರು ಅಭಿವೃದ್ಧಿಪಡಿಸಿದ್ರು? ಆಪ್ಷನ್ ಎ HCL, ಆಪ್ಷನ್ ಬಿ TCS, option C Infosys, option D Wipro. Yes, here the right answer is option B TCS. Question number 22. Microprocessing is made for computer, digital system, calculator, electronic goods. ಈ ಮೈಕ್ರೋಪ್ರೊಸೆಸಿಂಗ್ ಅನ್ನ ಯಾವುದಕ್ಕಾಗಿ ಮಾಡಲಾಗಿದೆ? ಕಂಪ್ಯೂಟರ್, ಡಿಜಿಟಲ್ ವ್ಯವಸ್ಥೆ, ಕ್ಯಾಲ್ಕುಲೇಟರ್, ಎಲೆಕ್ಟ್ರಾನಿಕ್ ವಸ್ತುಗಳು. The right answer is option B, digital ವ್ಯವಸ್ಥೆಗಾಗಿ. So for digital system, microprocessing is made. Question number 23. CorelDRAW is a popular illustration program, programming language, text program, none of the above. CorelDRAW ಇದು ಯಾವುದಕ್ಕೆ ಜನಪ್ರಿಯವಾಗಿದೆ? ಇದು ವಿವರಣೆ ಕಾರ್ಯಕ್ರಮಕ್ಕೆ, ಪ್ರೋಗ್ರಾಮಿಂಗ್ ಭಾಷೆಗೆ, ಪಠ್ಯ ಕಾರ್ಯಕ್ರಮ ಮೇಲಿನ ಯಾವುದು ಅಲ್ಲ. Yes, here the right answer is option A. CorelDRAW it is a popular illustration program. CorelDRAW it is used for vector graph images. It is a family of software programs used for editing vector graphics, illustration and design. Question number 24. Data can be saved on banking storage medium known as. ಬ್ಯಾಂಕಿಂಗ್ ಶೇಖರಣಾ ಮಾಧ್ಯಮದಲ್ಲಿ ಡೇಟಾವನ್ನು ಉಳಿಸಲು ಏನು ಬಳಸ್ತೀವಿ? ಆಪ್ಷನ್ ಎ ಕಾಂಪ್ಯಾಕ್ಟ್ ಡಿಸ್ಕ್ ರೆಕಾರ್ಡೇಬಲ್, ಆಪ್ಷನ್ ಬಿ ಕಂಪ್ಯೂಟರ್ ಡಿಸ್ಕ್ ರೀರೈಟೇಬಲ್, ಆಪ್ಷನ್ ಸಿ ಕಾಂಪ್ಯಾಕ್ಟ್ ಡಿಸ್ಕ್ ರೀರೈಟೇಬಲ್, ಆಪ್ಷನ್ ಡಿ ಕಂಪ್ಯೂಟರ್ ಡೇಟಾ ರೀರೈಟೇಬಲ್. Yes, here the right answer is option C, compact disk rewritable. Question number 25. Transfer of data from one application to another line is known as. ಒಂದು ಅಪ್ಲಿಕೇಶನ್ ಇಂದ ಇನ್ನೊಂದಕ್ಕೆ ಡೇಟಾ ವರ್ಗಾವಣೆ ಮಾಡುವುದನ್ನ ಏನಂತ ಕರೀತೀವಿ? ಆಪ್ಷನ್ ಎ ಡೈನಾಮಿಕ್ ಡಿಸ್ಕ್ ಎಕ್ಸ್ಚೇಂಜ್, ಆಪ್ಷನ್ ಬಿ ಡಾಟ್ಗಿ ಡೇಟಾ ಎಕ್ಸ್ಚೇಂಜ್, ಆಪ್ಷನ್ ಸಿ ಡಾಗ್ಮ್ಯಾಟಿಕ್ ಡೇಟಾ ಎಕ್ಸ್ಚೇಂಜ್, ಆಪ್ಷನ್ ಡಿ ಡೈನಾಮಿಕ್ ಡೇಟಾ ಎಕ್ಸ್ಚೇಂಜ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ dynamic data exchange. Question number 26. Which of the following statement is correct? Modem is a software. Modem helps in stabilizing the voltage. Option C, modem is a operating system. Option D, modem converts the analog signal into digital signal and vice versa. ಕೆಳಗಿನಲ್ಲಿ ಮೋಡಮ್ಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತಂದ್ರೆ ಆಪ್ಷನ್ ಡಿ
Modem, it is going to convert the analog signals into digital signal and also vice versa. Modem analog signal ಅನ್ನ digital signal ಆಗಿ ಮತ್ತೆ digital signal ಅನ್ನ analog signal ಆಗಿ ಪರಿವರ್ತನೆ ಮಾಡ್ತಾ ಇದೆ. So modem means a modulator demodulator. It is a computer hardware device that converts data from digital format into analog format and vice versa. Question number 27. Information and communication technology includes online learning, learning through the use of EduSat, web-based learning, all of the above. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಏನನ್ನ ಒಳಗೊಂಡಿದೆ? ಆನ್ಲೈನ್ ಕಲಿಕೆ, EduSat ಬಳಕೆ ಮೂಲಕ ಕಲಿಕೆ, ವೆಬ್ ಆಧಾರಿತ ಕಲಿಕೆ, ಮೇಲಿನ ಎಲ್ಲ. Yes, here the right answer is option D, ಮೇಲಿನ ಎಲ್ಲ. All of the above is the right answer. Question number 28. Statement. Google Drive is a cloud-based storage device. Google Drive ಇದು ಒಂದು ಕ್ಲೌಡ್ ಆಧಾರಿತ ಶೇಖರಣಾ ಸೇವೆಯಾಗಿದೆ. ಸ್ಟೇಟ್ಮೆಂಟ್ 2 ಅಂದ್ರೆ ಹೇಳಿಕೆ. ಫೋಟೋಶಾಪ್ is a popular graphic design software. ಫೋಟೋಶಾಪ್ ಜನಪ್ರಿಯ ಗ್ರಾಫಿಕ್ ವಿನ್ಯಾಸ ಸಾಫ್ಟ್ವೇರ್ ಆಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ. ಇಲ್ಲಿ ಹೇಳಿಕೆ 1 ಮತ್ತು 2 ಎರಡೂ ಕೂಡ ನಿಜವಾಗಿವೆ. Question number 29. The speed of processor of a computer is measured in. ಕಂಪ್ಯೂಟರ್ ಪ್ರೊಸೆಸರ್ ನ ವೇಗವನ್ನ ಯಾವುದರಲ್ಲಿ ಅಳಿತೀವಿ? ಆಪ್ಷನ್ ಎ ಗಿಗಾಹರ್ಟ್ಸ್, ಆಪ್ಷನ್ ಬಿ ಬಾರ್ಡ್, ಆಪ್ಷನ್ ಸಿ ಬಿಪಿಎಸ್, ಆಪ್ಷನ್ ಡಿ ಎಂಐಪಿಎಸ್. Here the correct answer for this question is option A, gigahertz. So gigahertz ನಲ್ಲಿ ಕಂಪ್ಯೂಟರ್ ನ ಪ್ರೊಸೆಸರ್ ನ ಅಳತೆ ಮಾಡ್ತೀವಿ. Question number 30. The ability to read and write each piece of information in a storage device in approximately the same length of the time of its location is. ಶೇಖರಣಾ ಸಾಧನದಲ್ಲಿನ ಪ್ರತಿಯೊಂದು ಮಾಹಿತಿಯನ್ನು ಅದರ ಸ್ಥಳದ ಸರಿಸುಮಾರು ಅದೇ ಸಮಯದಲ್ಲಿ ಓದುವ ಮತ್ತು ಬರೆಯುವ ಸಾಮರ್ಥ್ಯವನ್ನ ಏನಂತ ಕರಿತೀವಿ? ಸೀಕ್ವೆನ್ಷಿಯಲ್ ಆಕ್ಸೆಸ್, ರಾಸ್ಟರ್ ಸ್ಕ್ಯಾನ್, ಸರ್ಚ್, ರ್ಯಾಂಡಮ್ ಆಕ್ಸೆಸ್. The right answer is option D, random access. Question number 31. The section of IT Act which deals with punishment for online abuse of children. ಮಕ್ಕಳ ಆನ್ಲೈನ್ ನಿಂದನೆಗಾಗಿ ಶಿಕ್ಷೆಯನ್ನು ವಿವರಿಸುವ ಐಟಿ ಕಾಯ್ದೆ ವಿಭಾಗ. ಆಪ್ಷನ್ ಎ 64B, ಆಪ್ಷನ್ ಬಿ 65B, ಆಪ್ಷನ್ ಸಿ 66B, ಆಪ್ಷನ್ ಡಿ 67B. The correct answer is option D, 67B. So section 67B of the act provides punishment for publishing, browsing or transmitting child pornography in electronic form. Question number 32. JPEG stands for. JPEG ಅಂತಂದ್ರೆ ನಾಲ್ಕು ಆಪ್ಷನ್ಗಳನ್ನು ನೀಡಿದ್ದಾರೆ. The right answer is option D, Joint Pixel Exchange Group. ಇಲ್ಲಿ JPG ಅಂದಾಗ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್. ಸೊ ಆಪ್ಷನ್ ಬಿ, ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಾರಿ, ಇಲ್ಲಿ ಡಿ ಅಂತ ಬರ್ತೀನಿ, ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ. JPG ಇಟ್ ಸ್ಟ್ಯಾಂಡ್ಸ್ ಫಾರ್ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್. ಸೊ ತಿದ್ಕೊಳ್ಳಿ. ಸೊ JPEG it stands for Joint Photographic Expert Group, which is the name of the group who created the JPEG standard. Question number 33. Find the odd one. So ಇಲ್ಲಿ odd one find out ಮಾಡಬೇಕು. Google Chrome, Bing, Firefox, Microsoft Edge. The correct answer is option B, Bing. Because ಯಾಕಂದ್ರೆ ಗೂಗಲ್ ಕ್ರೋಮ್, ಫೈರ್ಫಾಕ್ಸ್ ಮತ್ತೆ ಮೈಕ್ರೋಸಾಫ್ಟ್ ಎಡ್ಜ್ ಮೂರು ಕೂಡ ಸರ್ಚ್ ಎಂಜಿನ್ ಗಳಾಗಿವೆ. ನಾವು ಸರ್ಚ್ ಮಾಡಲು ಬಳಸ್ತಾ ಇದ್ದೀವಿ. ಉದಾಹರಣೆಗೆ ಗೂಗಲ್ ಕ್ರೋಮ್, ಫೈರ್ಫಾಕ್ಸ್ ಮತ್ತೆ ಮೈಕ್ರೋಸಾಫ್ಟ್ ಎಂಜಿನ್ ಎಲ್ಲವೂ ಕೂಡ ವೆಬ್ ಬ್ರೌಸರ್ ಗಳಾಗಿವೆ. ಆದ್ರೆ ಬಿಂಗ್ ಇದು ವೆಬ್ ಬ್ರೌಸರ್ ಅಲ್ಲ. ಕ್ವೆಶ್ಚನ್ ನಂಬರ್ 34. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಇ ಗವರ್ನೆನ್ಸ್ ಇನಿಷಿಯೇಟಿವ್. ಈ ಕೆಳಗಿನವುಗಳಲ್ಲಿ ಯಾವುದು ಈ ಆಡಳಿತ ಉಪಕ್ರಮವಾಗಿದೆ? PAUSE implementation, Kite, Smart Classroom, Samagra. The correct answer is option A is the right answer is PAUSE implementation. So option A illi sariyagide, D alla, option A. So PAUSE means free and open source software. It is an umbrella term for software that is simultaneously considered both free software and open source software. So next question is match the following. So the right answer is option 2.
VoIP, use of internet to make phone calls. Fiber optic cable makes use of light pulses to transmit data. URL, text used by web browsers to locate a web address on the internet. UTP cable, most appropriate to connect computers in a small building. Question number 36. Spot the facility which is not a cloud based video conferencing service. ಕ್ಲೌಡ್ ಆಧಾರಿತ ವಿಡಿಯೋ ಕಾನ್ಫರೆನ್ಸಿಂಗ್ ಸೇವೆ ಅಲ್ಲದ ಸೌಲಭ್ಯವನ್ನು ಗುರುತಿಸಿ. ಜೂಮ್, ಜೂಮ್ಲಾ, ಗೋ ಟು ಮೀಟಿಂಗ್, ವೆಬೆಕ್ಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಜೂಮ್ಲಾ. ಜೂಮ್ಲಾ ಇದು ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಸರ್ವಿಸ್ ಅಲ್ಲ. Joomla, it is an open source content management system, remember, which is used to build websites and online applications. So ಈ Joomla ಇದು ಒಂದು ಓಪನ್ ಸೋರ್ಸ್ ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿದೆ. ಸೊ ವೆಬ್ಸೈಟ್ಗಳನ್ನ ಮತ್ತೆ ಪ್ರಿಪೇರ್ ಮಾಡಲು, ಆನ್ಲೈನ್ ಅಪ್ಲಿಕೇಶನ್ಸ್ಗಳನ್ನ ಪ್ರಿಪೇರ್ ಮಾಡಲು ಬಳಸಲಾಗುತ್ತೆ. ಕ್ವೆಶ್ಚನ್ ನಂಬರ್ 37, ಮ್ಯಾಚ್ ದ ಫಾಲೋವಿಂಗ್. ಆಪ್ಷನ್ ಡಿ ಇಸ್ ರೈಟ್. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ 2005, Information Technology Act 2000, Indian Copyright Act 1957, Goods and Service Tax 2017. Question number 38, which one of the following is not antivirus software? ಕೆಳಗಿನವುಗಳಲ್ಲಿ ಯಾವುದು ಆಂಟಿವೈರಸ್ ಸಾಫ್ಟ್ವೇರ್ ಅಲ್ಲ? Kaspersky, Norton, Google Chrome, Avast. So very easy. Google Chrome ಇದು ವೆಬ್ ಬ್ರೌಸರ್ ಆಗಿದೆ, ಆಂಟಿವೈರಸ್ ಸಾಫ್ಟ್ವೇರ್ ಅಲ್ಲ. Question number 39, Mayflower 400 was popularized in the news. What it is related to? So Mayflower 400 ಇದು ಸುದ್ದಿಯಲ್ಲಿ ಜನಪ್ರಿಯವಾಯಿತು. ಇದು ಯಾವುದಕ್ಕೆ ಸಂಬಂಧಿಸಿದೆ? ಮೈನಿಂಗ್ ರೋಬೋಟ್, ಸೋಲಾರ್ ಪ್ರೋಬ್, ವ್ಯಾಕ್ಸಿನ್ ಡೆಲಿವರಿಂಗ್ ರೋಬೋಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಪ್. ಸೊ Mayflower 400 ಇದು ಒಂದು Mayflower 400, it is world's first artificial intelligence. Remember, so option D is the right answer, artificial intelligence ship. Question number 40, the institution which launched an e-learning hub for villagers under ಉನ್ನತ್ ಭಾರತ್ ಅಭಿಯಾನ್. ಉನ್ನತ್ ಭಾರತ್ ಅಭಿಯಾನದ ಅಡಿಯಲ್ಲಿ ಹಳ್ಳಿಗರಿಗೆ e-learning hub ಅನ್ನು ಪ್ರಾರಂಭಿಸಿದ ಸಂಸ್ಥೆ. The right answer is option A, IIM Kozhikode. So the Indian Institute of Management Kozhikode, it is set to launch an e-learning hub and library as a pilot project for villagers in Maur. Question number 41, NIEPA stands for. NIEPA ಅಂತಂತಂದ್ರೆ National Institute of Educational Planning and Administration. So it is a research focused university in New Delhi. It was set up by Ministry of Human Resource Development. Question number 42, which of the following is a type of malware intentionally inserted into a software system that will set off all malicious function when specified conditions are met? ನಿರ್ದಿಷ್ಟಪಡಿಸಿದ ಷರತ್ತುಗಳನ್ನು ಪೂರೈಸಿದಾಗ ದುರುದ್ದೇಶಪೂರಿತ ಕಾರ್ಯವನ್ನು ಹೊಂದಿಸುವ ಸಾಫ್ಟ್ವೇರ್ ಸಿಸ್ಟಮ್ಗೆ ಉದ್ದೇಶಪೂರ್ವಕವಾಗಿ ಸೇರಿಸಲಾದ ಮಾಲ್ವೇರ್ನ ಪ್ರಕಾರ ಯಾವುದು? The right answer is option D, logic bomb. So logic bomb, it is a piece of code intentionally inserted into a software system that will set off malicious function when specified conditions are met. For example, a programmer may hide a piece of code that starts deleting files. Question number 43, a computer network which is used within a building is. ಕಟ್ಟಡದ ಒಳಗೆ ಬಳಸಲಾಗುವ ಕಂಪ್ಯೂಟರ್ ನೆಟ್ವರ್ಕ್ ಅನ್ನ ಏನಂತ ಕರಿತೀವಿ? ವ್ಯಾನ್, ಮ್ಯಾನ್, ಲ್ಯಾನ್, ಸ್ಯಾನ್. The right answer is LAN, local area network. It consists of a computer network at single site, typically in an individual office. Question number 44, most World Wide Web pages contain commands in dash language. ಹೆಚ್ಚಿನ ವರ್ಲ್ಡ್ ವೈಡ್ ವೆಬ್ ಪುಟಗಳು ಡ್ಯಾಶ್ ಭಾಷೆಯಲ್ಲಿ ಆಜ್ಞೆಗಳನ್ನು ಒಳಗೊಂಡಿವೆ. NIH, URL, HTML, IRC. The right answer is option C, HTML. So HTML stands for Hypertext Markup Language. Question number 45, which of the following correctly lists computer memory types from highest to lowest speed? The right answer is option B, CPU registers, cache memory, secondary memory, main memory. Question number 46, dash is a type of memory circuitry that holds the computer's startup routine.
ಡ್ಯಾಶ್ ಎಂಬುದು ಒಂದು ರೀತಿಯ ಮೆಮೊರಿ ಸರ್ಕ್ಯೂಟ್ ಆಗಿದ್ದು ಅದು ಕಂಪ್ಯೂಟರ್ನ ಪ್ರಾರಂಭದ ದಿನಚರಿಯನ್ನ ಹೊಂದಿದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ರಾಮ್, ರೀಡ್ ಓನ್ಲಿ ಮೆಮೊರಿ. ಕ್ವೆಶ್ಚನ್ ನಂಬರ್ 47, ಇನ್ ಅ ಕಂಪ್ಯೂಟರ್ ಅ ಬೈಟ್ ಜನರಲಿ ಕನ್ಸಿಸ್ಟ್ ಆಫ್. ಕಂಪ್ಯೂಟರ್ ನಲ್ಲಿ ಒಂದು ಬೈಟ್ ಅಂದರೆ ಆಪ್ಷನ್ ಸಿ 16 ಬಿಟ್ಸ್ ಇಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 48, RAM is placed on hard disk, extension board, motherboard, USB. The right answer is option C, motherboard. Question number 49, which of the following file format contains exclusively the ASCII file format? The right answer is option 2, B, D and E. RTF, CSV, then TXT. Question number 50, which of the following domains is used for profit business? ಕೆಳಗಿನ ಯಾವ ಡೊಮೇನ್ ಗಳನ್ನ ಲಾಭದ ಸಲುವಾಗಿ ಬಳಸಲಾಗುತ್ತೆ? ಆಪ್ಷನ್ ಡಿ .org. Okay friends, this is about our today's session. ಕರ್ನಾಟಕ ಸೆಟ್ 2024 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ 1 ಗಾಗಿ ಥಿಯರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದ್ದೀವಿ, MCQ ಲೆಕ್ಚರ್ಸ್ ಅನ್ನು ನೀಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ ಗಳನ್ನು ನೀಡ್ತಾ ಇದ್ದೀವಿ, ನೋಟ್ಸ್, PYQs ಮತ್ತೆ 5000+ MCQs PDF ಅನ್ನ ಒಂದೇ ಕ್ರಾಶ್ ಕೋರ್ಸ್ ನಲ್ಲಿ ನೀಡ್ತಾ ಇದ್ದೀವಿ ಕೇವಲ 2000 ರೂಪೀಸ್ ನಲ್ಲಿ. ಸೊ ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಕನ್ನಡ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗಬಹುದು. ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ನೀವು ಜಾಯಿನ್ ಆಗಬಹುದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.